ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಬಂದರೂ ಕೂಡ ಈ ನಂಬರ್ ಸಿರೀಸ್ ಮೇಗಿನ ಪ್ರಶ್ನೆಗಳು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಅದ ಕಾರಣಕ್ಕೆ ಇಂದಿನ ಈ ವಿಡಿಯೋದಾಗ ನಂಬರ್ ಸಿರೀಸ್ ಮೇಗಿನ ಎಲ್ಲ ಪ್ರಶ್ನೆಗಳ್ನ ಯಾವ ಥರ ಈಸಿಯೆಸ್ಟ್ ವೇ ಒಳಗೆ ಸಾಲ್ವ್ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ. ಬನ್ನಿ ಮೊದಲನೇ ಪ್ರಶ್ನೆನ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ಬಂದುಬಿಟ್ಟು 15, ಆನಂತರ 19, ಆನಂತರ 28, ಮುಂದಿನ ಸಂಖ್ಯೆ ಯಾವುದಂತ ಹೇಳ್ಬೇಕು. ಆಪ್ಷನ್ ಎ 40, ಆಪ್ಷನ್ ಬಿ 44, ಆಪ್ಷನ್ ಸಿ 54, ಆಪ್ಷನ್ ಡಿ 34. ಈ ಪ್ರಶ್ನೆಗೆ ಉತ್ತರವನ್ನು ಯಾವ ಥರ ಮಾಡೋದು ಅಂತೇಳಿ ಈಜಿಯೆಸ್ಟ್ ವೇ ಒಳಗೆ ತಿಳ್ಕೊಳ್ಳೋಣ. ಮೊದಲೇಕ ಇವು ಇಂಥ ಪ್ರಶ್ನೆ ಮಾಡೋದು ಮುಂದೆ ನಾವು ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಇರುವ ಡಿಸ್ಟೆನ್ಸನ್ನು ಕಂಡುಹಿಡ್ಕೋಬೇಕಾಕೈತಿ. ಅಂದ್ರೆ ಎಷ್ಟು ವ್ಯತ್ಯಾಸ ಐತಲ್ಲ ಅದನ್ನು ಕಂಡುಹಿಡ್ಕೋಬೇಕಾಕೈತಿ. ಆನಂತರ ಅದು ಸಿಕ್ತಂದ್ರೆ ಈಜಿಯೆಸ್ಟ್ ವೇ ಒಳಗೆ ಇದನ್ನು ಕಂಡುಹಿಡ್ಕೋಬೇಕು. ಮೊದಲ ಡಿಫ್ರೆನ್ಸ್ ನೋಡು ನೀವು ಎರಡರ ನಡುಕಿರುವ ಅಂದ್ರೆ 15ರಿಂದ 19, 15ರಿಂದ 19 ಇವೆರಡೂ ಸಂಖ್ಯೆ ನಡುಕ 4 ವ್ಯತ್ಯಾಸ ಐತೆ. ಆನಂತರ 19ರಿಂದ 18 ಇವೆರಡರ ನಡುಕ 9 ವ್ಯತ್ಯಾಸ ಐತೆ. ಅಂದ್ರೆ ಇಲ್ಲೇ 4 ಇದು ಎರಡರ ವರ್ಗ ಸಂಖ್ಯೆ 4, 9 3ರ ವರ್ಗ ಸಂಖ್ಯೆ ಇದೆ. ಅದೇ ರೀತಿ ಇನ್ನು ಮುಂದಿನ ಸಂಖ್ಯೆ ಬರ್ಬೇಕಂದ್ರೆ 28ಕ್ಕೆ 4ರ ವರ್ಗವನ್ನು ಕೂಡಿಸ್ಬೇಕು. 28ಕ್ಕೆ 4ರ ವರ್ಗ ಅಂದ್ರೆ 16 ಕೂಡಿಸಿದಾಗ ನಮ್ಗೆ ಆನ್ಸರ್ ಬರೋದನ್ನು ಈ ಪ್ರಶ್ನೆಗೆ ಉತ್ತರ ಆಕೈತಿ. ಅಂದರೆ 28ಕ್ಕೆ 16 ಕೂಡಿಸ್ರೆ ನಮ್ಮ ಆನ್ಸರ್ ಬಂದುಬಿಟ್ಟು 44 ಆಕೈತಿ. ಈ ಪ್ರಶ್ನೆಗೆ ಉತ್ತರ 44. ಇದೇ ಥರ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಎರಡನೆಯ ಪ್ರಶ್ನೆ ಕಡೆ ಹೋಗೋಣ. ಈಗ ಎರಡನೆಯ ಪ್ರಶ್ನೆ ಬಂದುಬಿಟ್ಟು 8, 11, 16 ಈ ಸಿರೀಸ್ ಏನೈತಲ್ಲ ಇದರ ಡಿಫ್ರೆನ್ಸನ್ನು ಮೊದಲು ನೋಡೋಣ. ಇದರ ಆಪ್ಷನನ್ನು ನೋಡ್ಕೋದಾದ್ರೆ 21, 25, 23, 31 ಈ ಪ್ರಶ್ನೆಗೆ ಉತ್ತರ ಯಾವುದನ್ನು ನೋಡೋದು ಹೆಂಗೆ ನಾವು ಪ್ರಶ್ನೆಗೆ ತಿಳ್ಕೊಂಡಲ್ಲ ಇವೆರಡರದ ಡಿಫ್ರೆನ್ಸ್ ಕಂಡುಹಿಡಿಬೇಕಾಗೈತಿ. ಮೊದಲ ಏನು 8ರಿಂದ 11 ಐತೆ ಅಂದ್ರೆ ಇಲ್ಲೇ 3 ಡಿಫ್ರೆನ್ಸ್ ಐತಿ. ಆನಂತರ 11ರಿಂದ 16 ಇಲ್ಲಿ ಎಷ್ಟು ಡಿಫ್ರೆನ್ಸ್ ಐತೆ ಅಂದ್ರೆ 5 ಡಿಫ್ರೆನ್ಸ್ ಐತೆ. ಆನಂತರ ಮುಂದಿನ ಸಂಖ್ಯೆ ಈಗ ನೋಡ 3 ಅಂದ್ರೆ +2 ಮಾಡಿದಾಗ ಇಲ್ಲಿ ಬರ್ತೈತಿ. ಆನಂತರ 3ಕ್ಕೆ +2 ಮಾಡಿರಿ 5, 5ಕ್ಕೆ +2 ಮಾಡಿರಿ 7 ಅಂದ್ರೆ 17ಕ್ಕೆ +7 16ಕ್ಕೆ +7 ಮಾಡಿದಾಗ ಈ ಉತ್ತರ ಬರ್ತೈತಿ. ಅಂದ್ರೆ 16ಕ್ಕೆ +7 ಮಾಡಿದ್ರೆ ನಮ್ಮ ಆನ್ಸರ್ ಬಂದುಬಿಟ್ಟು 23. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ 23. ಆನಂತರ ಇದೇ ರೀತಿ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದ್ರೆ ಈಗ ಮೂರನೆಯ ಪ್ರಶ್ನೆ ಸೇಮ್ ನಾವು ಯಾವುದೋ ಪ್ರಶ್ನೆ ನೋಡೋದಾದ್ರೂ ಡಿಫ್ರೆನ್ಸನ್ನು ನೋಡ್ಕೊತ ಹೋಗ್ರಿ, ಈಸಿ ಆಗ್ತಾವೆ ಬಿಡ್ಸಾಕ. ಮೂರನೇ ಪ್ರಶ್ನೆ ನೋಡೋದಾದ್ರೆ 52, 57 ಆವಾಗ 54, 59 ಈ ಪ್ರಶ್ನೆಗೆ ಆಪ್ಷನ್ಗಳನ್ನ ನೋಡೋದಾದ್ರೆ ಆಪ್ಷನ್ ಎ 56, ಆಪ್ಷನ್ ಬಿ 52, ಆಪ್ಷನ್ ಸಿ 71, ಆಪ್ಷನ್ ಡಿ 54. ಮೊದಲ ಎಲ್ಲರೂ ನಾ ಕಳಿಸಿದ್ದು ನೆನಪಿಟ್ಕೋರಿ. ಫಸ್ಟ್ನಾಗ ಡಿಫ್ರೆನ್ಸ್ ನೋಡೋಣ. ಏನು 52ರಿಂದ 57 ಅಂದ್ರೆ +5 ಮಾಡಿದಾರು ಇಲ್ಲೇ. ಆನಂತರ 57ರಿಂದ 54 ಅಂದ್ರೆ -3. ಆನಂತರ +5 ನಂತರ -3 ಬರ್ತೈತಿ. ಅಂದ್ರೆ 59ಕ್ಕೆ -3 ಮಾಡಿದಾಗ ಈ ಪ್ರಶ್ನೆ ಉತ್ತರ ನಮಗೆ ಗೊತ್ತಾಕೈತಿ. ಅಂದ್ರೆ 59ರಾಗ -3 ಮಾಡಿದ್ರೆ 56. ಆಪ್ಷನ್ ಎ ಈ ಪ್ರಶ್ನೆಗೆ ಉತ್ತರ ಆಕೈತಿ. ನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. 4ನೇ ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆ ಬಂದುಬಿಟ್ಟು ಈಸಿ ಐತಿ ಭಾಳ. 1, 8, 27 ಮುಂದಿನ ಸಂಖ್ಯೆ ಅಂತ ಯಾವುದಂತ ಹೇಳಬೇಕು. ಆಪ್ಷನ್ಗಳು ಬಂದುಬಿಟ್ಟು 60, ಆಪ್ಷನ್ ಬಿ 81, ಆಪ್ಷನ್ ಸಿ 37, ಆಪ್ಷನ್ ಡಿ 64. ಈ ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಇಲ್ಲೇ ಏನು ಮಾಡಿದ್ದಾರೆ ಅನ್ನೋದನ್ನು ಫಸ್ಟ್ ತಿಳ್ಕೊರಿ. 1 ಐತಿ ಇಲ್ಲಿ. ಆನಂತರ 8 ಆವಾಗ 27 ಐತೆ. ಅಂದ್ರೆ 1 ಗಣಮೂಲ ಅಂದ್ರೆ 1 × 1 × 1 ಮಾಡಿದಾಗ 1 ಬರ್ತೈತಿ. ಆದ್ದರಿಂದ 1 ಆವಾಗ 2ರ ಗಣಮೂಲ 2 × 2 × 2 ಮಾಡಿದಾಗ 8 ಬರ್ತೈತಿ. ಅದೇ ರೀತಿ 3ರ ಗಣಮೂಲ 27. ಆನಂತರ ಮುಂದಿನ ಸಂಖ್ಯೆ 4, 4ರ ಗಣಮೂಲನ ಈ ಪ್ರಶ್ನೆಗೆ ಉತ್ತರ ಆಕೈತಿ. ಅಂದ್ರೆ 4 × 4 × 4 4 × 4 × 4 ಈ ಪ್ರಶ್ನೆಗೆ ಉತ್ತರ ಬರ್ತೈತಿ. ಅಂದ್ರೆ 64. 4 4 16, 16 4 64 ಈ ಪ್ರಶ್ನೆಗೆ ಉತ್ತರ 64 ಆಪ್ಷನ್ ಡಿ. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. 5ನೇ ಪ್ರಶ್ನೆ ಬಂದುಬಿಟ್ಟು 17, 18, 26 ಈ ಪ್ರಶ್ನೆ ಯಾವ್ದು ರೀತಿ ಐತಿ ಅಂತ ನೋಡೋದಾದ್ರೆ ಈ ಪ್ರಶ್ನೆ ಮೊದಲ ಆಪ್ಷನ್ ತಿಳ್ಕೊಳ್ಳೋಣ. 81 ಆಪ್ಷನ್ ಎ, ಆಪ್ಷನ್ ಬಿ 53, ಆಪ್ಷನ್ ಸಿ 38, ಆಪ್ಷನ್ ಡಿ 64.
ಈ ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ನಾವು ಇಲ್ಲಿ ಏನು ಮಾಡ್ಯಾರ ಅನ್ನೋದು ನೋಡ್ರಿ, 17ರಿಂದ 18 ಇಲ್ಲಿ ಏನೈತೆ ಅಂದ್ರೆ +1 ಐತಿ, ಇಲ್ಲಿ ಗ್ಯಾಪ್ 1 +1 ಮಾಡಿದಾರು. ಆನಂತರ 18ರಿಂದ 26, 18ರಿಂದ 26 ಅಂದ್ರೆ +8 ಮಾಡಿದ್ದಾರೆ, ನೋಡ್ಕೋಬೋದು ನೀವು, +8. ಆನಂತರ 26 ಮುಂದಿನ ಸಂಖ್ಯೆ ಯಾವುದಂತ ಹೇಳ್ಬೇಕು. ಈ +1 +8 ನೋಡ್ರಿ ಏನೂ ಅರ್ಥ ಆಕೈತಿ ನಿಮ್ಗೆ, ಅದ ಗಣಮೂಲ. ಇಲ್ಲೂ ಕೂಡ 1ರ ಗಣಮೂಲ 1, ಆವಾಗ 2ರ ಗಣಮೂಲ 8, 3ರ ಗಣಮೂಲನ್ನು ಮಾಡಿದಾಗ ಈ ಪ್ರಶ್ನೆಗೆ ಉತ್ತರ ಬರ್ತೈತಿ. ಅಂದ್ರೆ 3 × 3 × 3 ಮಾಡಿದಾಗ ಈ ಪ್ರಶ್ನೆಗೆ ಉತ್ತರ ಅಂದ್ರೆ 3 × 3 3 3 × 3 × 3 ಅಂದ್ರೆ 3 3 9, 9 3 27. ಅಂದರೆ 27ನ್ನು 26ಕ್ಕೆ 27ನ್ನು ಕೂಡಿಸಿದಾಗ ಈ ಪ್ರಶ್ನೆಗೆ ಆನ್ಸರ್ ಬರ್ತೈತಿ. ಅಂದ್ರೆ ಈ ಪ್ರಶ್ನೆಗೆ ಉತ್ತರ 53. ನೋಡ್ರಿ ನೀವು ಬೇಕಾರೆ 26 ಪ್ಲಸ್ ಈ ಪ್ರಶ್ನೆಗೆ 27 ಅಂದ್ರೆ 53 ಆಕೈತಿ. ಈ ಪ್ರಶ್ನೆಗೆ ಉತ್ತರ 53. ಆ ನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. 6ನೇ ಪ್ರಶ್ನೆ ಬಂದ್ಬಿಟ್ಟು 50 48 ಆವಾಗ 44. ಆಪ್ಷನ್ ಎ 37, ಆಪ್ಷನ್ ಬಿ 38, ಆಪ್ಷನ್ ಸಿ 39, ಆಪ್ಷನ್ ಡಿ 40. ಈ ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಮೊದಲೇಗ ಡಿಫ್ರೆನ್ಸನ್ನು ನೋಡ್ಕೋಬೇಕು ನೀವು. ಯಾವುದೋ ಈಸಿಯೆಸ್ಟ್ ವೇ ಅಂದರೆ ಡಿಫ್ರೆನ್ಸನ್ನು ತಿಳ್ಕೊರಿ ಮೊದಲು, ಅದ ಈಸಿ ಆಗ್ತೈತಿ. ಇದನ್ನು ಬಿಟ್ಟರೆ ನಂಬರ್ಸ್ ಇರೋದು ಈಸಿಯೆಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಮೊದಲೇಗ ನಂಬರ್ ಸೀರೀಸ್ ಡಿಫ್ರೆನ್ಸನ್ನು ಕಂಡು ಹಿಡ್ಕೊಂಡ್ರೆ ತಾನೇ ಸಿಕ್ಬಿಡ್ತೈತಿ. ಇಲ್ಲಿ ಏನು ಮಾಡ್ಯಾರ, 50ರಿಂದ 48 ಅಂದ್ರೆ -2 ಮಾಡಿದಾರು. ಆನಂತರ 48ರಿಂದ 44 ಅಂದ್ರೆ -4 ಮಾಡಿದಾರು. ಮುಂದಿನ ಸಂಖ್ಯೆ ಬರ್ಬೇಕಂದ್ರೆ 2 4 6 ಇಲ್ಲೂ ಸೀರೀಸ್ ಫಾಲೋ ಆಗೈತಿ. 44ರಾಗ -6 ಮಾಡಿದಾಗ ಈ ಪ್ರಶ್ನೆಗೆ ಉತ್ತರ ಬರ್ತೈತಿ. ಅಂದ್ರೆ 44ರಾಗ -6 ಮಾಡ್ರೆ 38 ಆಕೈತಿ. ಇದು ಈ ಪ್ರಶ್ನೆಗೆ ಉತ್ತರ. ಅರ್ಥ ಆಗತೈತಲ್ಲ? ಅರ್ಥ ಆದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ ನೋಡೋದಾದ್ರೆ 7ನೇ ಪ್ರಶ್ನೆ 20 22 27. ಆವಾಗ ಆಪ್ಷನ್ಗಳು ನೋಡೋದಾದ್ರೆ 37 38 39 40. ಈ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ನೋಡೋದಾದ್ರೆ ಡಿಫ್ರೆನ್ಸ್ ನೋಡೋದು ಫಸ್ಟ್ನೇಗೆ ನೀವು ಯಾವುದೋ ಇದು ಬರಲಿ ಅದರದ ಡಿಫ್ರೆನ್ಸ್ ನೋಡೋದನ್ನು ಕಂಡು ಹಿಡ್ಕೋರಿ. ಮೊದಲ 20ರಿಂದ 22 ಅಂದ್ರೆ +2. ಆನಂತರ 22ರಿಂದ 27. ಇಲ್ಲಿ ಏನೈತೆ ಅಂದ್ರೆ ಇಲ್ಲೂ ಕೂಡ ಸೇಮ್ ಅದೇ ರೀತಿ ನೋಡ್ರಿ ಬೇಕಾರೆ ಇಲ್ಲೂ +5 ಐತಿ. ಅಂದರೆ 2 5. ಮುಂದಿನ ಸಂಖ್ಯೆ ಬರ್ಬೇಕಂದ್ರೆ ಇಲ್ಲಿ ಇದು ಒಂದು ಸ್ವಲ್ಪ ಬೇರೆ ಐತಿ. ಆದರೆ ಈ ಥರ ಮಾಡಿ ನೋಡ್ರಿ ನಿಮ್ಗೆ ಅರ್ಥ ಆಕೈತಿ. +5 ಮಾಡಿದ್ರೆ ಎಷ್ಟು ಬರ್ತೈತಿ, 32 ಬರ್ತೈತಿ. ಆದ್ರೆ ಆಪ್ಷನ್ ಒಳಗೆ 32 ಇಲ್ಲ. ಅಂದ್ರೆ ಇದನ್ನು ಬೇರೆ ರೀತಿ ಮಾಡಬೇಕಾಕೈತಿ. ಅಂದರೆ ಯಾವ ಥರ ಮಾಡೋದನ್ನು ನೋಡೋದಾದ್ರೆ ಸಿಂಪಲಾಗಿ ನೋಡ್ರಿ, ಇಲ್ಲೇ +2 ಮಾಡಿದಾರು. ಅಂದ್ರೆ 1ರ ವರ್ಗ +1 ಅವಾಗ 2 ಬರ್ತೈತಲ್ಲ ಇದನ್ನು ಇಲ್ಲಿ ಕುಡ್ಸ್ಯಾರ. ಆನಂತರ 27 ಅಂದರೆ 2ರ ವರ್ಗ +1 ಅಂದರೆ 4 + 1 5. ಆದ್ದರಿಂದ 27 ಬಂದೈತಿ. 27ಕ್ಕೀಗ 3ರ ವರ್ಗ +1 ಮಾಡಬೇಕು. ಅಂದ್ರೆ 3ರ ವರ್ಗ 9, 9 + 1 10 ಆಕೈತಿ. 27ಕ್ಕೆ 10ನ್ನು ಕೂಡಿಸಿದಾಗ 37 ಬರ್ತೈತಿ. ನಮ್ಮ ಉತ್ತರ ಬಂದುಬಿಟ್ಟು 37. ಈ ಥರ ನೀವು ಸಿಂಪಲ್ ವೇ ಒಳಗೆ ಮಾಡೋಕೆ ಕಂಡು ಹಿಡ್ಕೊರಿ, ಈಸಿ ಆಗ್ತಾವೆ ಕ್ವಶನ್ನ. ಆನಂತರ ಈಗ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ 15 37 59 ಐತಿ. ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು. ಆಪ್ಷನ್ ಎ 90, ಆಪ್ಷನ್ ಬಿ 91, ಆಪ್ಷನ್ ಸಿ 80, ಆಪ್ಷನ್ ಡಿ 81. ಈ ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಮಾಡಿರಿ. ಯಾಕಂದ್ರೆ ಈ ಪ್ರಶ್ನೆಗೆ ನಿಮಗೆ ಈ ನಂಬರ್ ಸೀರೀಸ್ ಮ್ಯಾಗಿನ ಕ್ವಶನ್ಗಳು ಅರ್ಥ ಆಗ್ಯಾವಲ್ಲ ನೋಡ್ಬೇಕಾದ್ರೆ ಈ ಪ್ರಶ್ನೆಗೆ ನೀವು ಕಾಮೆಂಟ್ ಮಾಡಬೇಕಾಕೈತಿ. ಈ ಪ್ರಶ್ನೆಗೆ ಆನ್ಸರನ್ನು ನೀವು ಹೇಳಿ. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಅಂದ್ರೆ ನಂಬರ್ ಸೀರೀಸ್ ಆಗಲಿ, ರೀಸನಿಂಗ್ ಆಗಲಿ, GK GS ನೀವು ಯಾವ್ದಾರ ಎಕ್ಸಾಮ್ಗೆ ಪ್ರಿಪೇರ್ ಆಗತ್ತೀರ ಅಂದ್ರೆ ನಮ್ಮ ಚಾನಲ್ ಹೋಗಿ ಎಲ್ಲ ಥರ ಸ್ಟಡಿಗೆ ಯೂಸ್ ಸಿಗ್ತಾವೆ ನಿಮಗೆ ಮಟೀರಿಯಲ್ಸ. ಆದ ಕಾರಣ ನಿಮ್ಗೆ ನಮ್ಮ ಏನರ ಸಪೋರ್ಟ್ ಬೇಕಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇದೇ ಥರ ವಿಡಿಯೋಗಳು ನಿಮ್ಗೆ ಬೇಕಾದ್ರೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ಯಾಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಹಾಕಿದ ವಿಡಿಯೋ ನಿಮಗೆ ಬೇಗ ತಲುಪ್ತಾವೆ. ಮತ್ತು ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ನಾಲೆಜ್ ಎಲ್ಲರಿಗೂ ಸಿಗಲಿ, ಒಬ್ಬರ ಇಟ್ಕೋದು ಬೇಡ, ಎಲ್ಲರಿಗೂ ಸಿಗೋಕೆ ಪ್ರಯತ್ನ ಪಡೋಣ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.